ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ UCSL ಅಂತ ಹೇಳಿದ್ರೆ ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನವರು ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ನ ಹೇಗೆ ಹಾಕಬಹುದು, ವಯೋಮಿತಿ ಏನಿರಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ಸ್ಯಾಲ್ರಿ ಏನಿರುತ್ತೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಅಂಡ್ ಪ್ರೈವೇಟ್ ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ಯಾಕಂದ್ರೆ ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೆ ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇವಾಗ ಶುರು ಮಾಡೋಣ. ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, UCSL ಅಂತ ಕೂಡ ಹೇಳ್ತಾರೆ. ಅವರು 19 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಉಡುಪಿ, ಕರ್ನಾಟಕ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಅಪರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಅಪರೆಂಟಿಸ್ ಅಲ್ಲಿ ಯಾವ್ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ITI ಟ್ರೇಡ್ ಅಪರೆಂಟಿಸ್ ಹುದ್ದೆ ಇದೆ. ಅದರಲ್ಲಿ ಯಾವ್ಯಾವ ಅಂತ ಹೇಳಿದ್ರೆ ಡೀಸೆಲ್ ಮೆಕ್ಯಾನಿಕ್ಸ್, ಬೆಂಚ್ ಫಿಟ್ಟರ್ಸ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಸ್ ಈ ಹುದ್ದೆ 5 ಖಾಲಿ ಇದೆ. ಎಲೆಕ್ಟ್ರಿಷಿಯನ್ಸ್ ಹುದ್ದೆ 4 ಖಾಲಿ ಇದೆ. ವೆಲ್ಡರ್ಸ್ ಹುದ್ದೆ 1, ಪ್ಲಂಬರ್ಸ್ ಹುದ್ದೆ 2 ಖಾಲಿ ಇದೆ. ಟೋಟಲ್ 12 ಖಾಲಿ ಇದೆ ITI ಟ್ರೇಡ್ ಅಪರೆಂಟಿಸ್. ನೆಕ್ಸ್ಟ್ ಗ್ರಾಜ್ಯುಯೇಟ್ ಅಪರೆಂಟಿಸ್. ಇದರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ 2 ಹುದ್ದೆ ಖಾಲಿ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 1 ಹುದ್ದೆ ಖಾಲಿ ಇದೆ. ಟೋಟಲ್ 3 ಹುದ್ದೆ ಗ್ರಾಜ್ಯುಯೇಟ್ ಅಪರೆಂಟಿಸ್ ಅಲ್ಲಿ ಖಾಲಿ ಇದೆ. ನೆಕ್ಸ್ಟ್ ಇಲ್ಲಿ ಗ್ರಾಜ್ಯುಯೇಟ್ ಆಯ್ತಲ್ಲ, ಇಲ್ಲಿ ಡಿಪ್ಲೊಮಾ ಇದೆ. ಸೆಕೆಂಡ್ ಕ್ಯಾಟಗರಿ 2 ಟೆಕ್ನಿಷಿಯನ್ ಡಿಪ್ಲೊಮಾ ಅಪರೆಂಟಿಸ್ ಹುದ್ದೆಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹುದ್ದೆ 2, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹುದ್ದೆ 1, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುದ್ದೆ 1. ಟೋಟಲ್ ಇದರಲ್ಲಿ 4 ಖಾಲಿ ಇದೆ. ಓಕೆನಾ? ಯಾವ್ದಾದ್ರು ಅಂತ ನೋಡ್ಕೊಳ್ಳಿ. ITI ಟ್ರೇಡ್ ಅಪರೆಂಟಿಸ್, ಗ್ರಾಜ್ಯುಯೇಟ್ ಅಪರೆಂಟಿಸ್ ಮತ್ತೆ ಡಿಪ್ಲೊಮಾ ಅಪರೆಂಟಿಸ್. ಓಕೆನಾ? ಟೆಕ್ನಿಷಿಯನ್ ಡಿಪ್ಲೊಮಾ ಅಪರೆಂಟಿಸ್. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಅನ್ನೋದ್ರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತೆ ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಕ್ವಾಲಿಫಿಕೇಶನ್ ವಿವರನ ನೋಡೋಣ. ITI ಟ್ರೇಡ್ ಅಪರೆಂಟಿಸ್ ಇದೆಯಲ್ಲ, ಅದಕ್ಕೆ 10th ಮತ್ತೆ ITI ಆಗಿರ್ಬೇಕಾಗತ್ತೆ. ಅದೇ ಏನಾದರೂ ಗ್ರಾಜ್ಯುಯೇಟ್ ಅಪರೆಂಟಿಸ್ ಹುದ್ದೆಗೆ ಅರ್ಜಿಯನ್ನ ಹಾಕ್ತಾ ಇದ್ರೆ BE ಅಥವಾ BTech ಆಗಿರ್ಬೇಕು. ನೆಕ್ಸ್ಟ್ ಟೆಕ್ನಿಷಿಯನ್ ಡಿಪ್ಲೊಮಾ ಅಪರೆಂಟಿಸ್ ಇದೆಯಲ್ಲ, ಅದಕ್ಕೆ ಡಿಪ್ಲೊಮೋ ಆಗಿರ್ಬೇಕಾಗತ್ತೆ. ಗೊತ್ತಾಯ್ತಲ್ಲ? ಒಂದ್ಸಲ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ, ಅಥವಾ ನೋಟಿಫಿಕೇಶನ್ ಅಲ್ಲೂ ಇದೆಲ್ಲ ಮೆನ್ಷನ್ ಇರುತ್ತೆ. ವಯೋಮಿತಿಯನ್ನ ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರ್ಬೇಕಷ್ಟೇ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನು ಮೆನ್ಷನ್ ಮಾಡಿಲ್ಲ, ಇಲ್ಲ ಅಂತ ಅನ್ಕೊಂತೀನಿ. ಮೇ ಬಿ ಮಿನಿಮಮ್ 18 ವರ್ಷ ಆಗಿರೋರು ಅಪ್ಲಿಕೇಶನ್ ಹಾಕೋಬಹುದು. ಎಲ್ಲರೂ ಅಪ್ಲಿಕೇಶನ್ನ ಹಾಕೊಳ್ಳಿ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಬೇರೆ ಹುದ್ದೆಗಳಿಗೆಲ್ಲ 2000, 500, 800 ಈ ತರ ಇಷ್ಟಕ್ಕೊಂದಿರುತ್ತೆ. ಇದಕ್ಕೇನು ಇಲ್ದಿರೋದು ಒಂದು ಒಳ್ಳೆ ಸುದ್ದಿ. ಎಲ್ಲರೂ ಅಪ್ಲಿಕೇಶನ್ನ ಈಸಿಯಾಗಿ ಹಾಕೋಬಹುದು ಫ್ರೀ ಇರೋದ್ರಿಂದ. ಓಕೆನಾ? ಅದಕ್ಕಿಂತ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪತ್ತೆ. ಯಾಕಂದ್ರೆ ನಿಮ್ಮ ಲೈಕ್ ಮಾಡಿದಾಗ ಯೂಟ್ಯೂಬ್ ಆಲ್ಗೋರಿದಮ್ ಹಲವಾರು ಜನರಿಗೆ ತಲುಪಿಸುತ್ತೆ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳೋದು. ದಯವಿಟ್ಟು ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ, ರಿಲೇಟಿವ್ಸು ಯಾರಾದ್ರೂ ಅಂತ ಹೇಳಿದ್ರೆ ಅಂಥವ್ರಿಗೂ ವಿಡಿಯೋ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಜಾಬ್ ಹುಡುಕೋದಕ್ಕೆ. ಓಕೆನಾ? ಸೆಲೆಕ್ಷನ್ ಪ್ರೋಸೆಸ್ ನೋಡೋಣ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋದಿಲ್ಲ. ಬೇರೆ ಯಾವ ರೀತಿಯ ಪರೀಕ್ಷೆನೂ ಕೂಡ ಇಲ್ಲ. ಓಕೆನಾ? ನೀವು ಅಪ್ಲಿಕೇಶನ್ ಈಸಿಯಾಗಿ ಹಾಕೋಬಹುದು. ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅದನ್ನ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಶಾರ್ಟ್ ಲಿಸ್ಟಿಂಗ್ ಮಾಡಿ ಸರ್ಟಿಫಿಕೇಟ್ ವೆರಿಫಿಕೇಶನ್ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ, ಇದಿಷ್ಟೇ ಇರುತ್ತೆ. ಓಕೆನಾ? ರಿಸರ್ವೇಶನ್ ಆಫ್ ವೇಕೆನ್ಸಿ. ಕೆಲವೊಂದು ಕ್ಯಾಟಗರಿ ಅವರಿಗೆ ರಿಸರ್ವೇಶನ್ ಇರುತ್ತೆ. ಎಷ್ಟು ಏನು ಅಂತ ಅವೆಲ್ಲ ಮೆನ್ಷನ್ ಮಾಡಿಲ್ಲ, ಬಟ್ ಯಾರ್ಯಾರಿಗಿರುತ್ತೆ ಅಂತ ರಿಸರ್ವೇಶನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ಸ್ ಆನ್ ರಿಸರ್ವೇಶನ್ ಅಪ್ಲಿಕಬಲ್. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ, ನಿರ್ದೇಶನದ ಪ್ರಕಾರ ರಿಸರ್ವೇಶನ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಂತ ಹೇಳಿದ್ರೆ SC, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, SC ಮತ್ತೆ ST ಕ್ಯಾಟಗರಿ ಅವರಿಗೆ ಇದೆ.
ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ OBC ಕ್ಯಾಟಗರಿ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ PWBD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಕ್ಯಾಂಡಿಡೇಟ್ಸ್ ಗಳಿಗೂ ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಕ್ಯಾಟಗರಿ ಅವರಿಗೆ ರಿಸರ್ವೇಶನ್ ಇರುತ್ತೆ. ನೀವು ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ ಡೀಟೇಲ್ಸ್ ಬೇಕಂದ್ರೆ. ಸ್ಯಾಲ್ರಿ ಡೀಟೇಲ್ಸ್ ನ ನೋಡೋದಾದ್ರೆ ಅಂದ್ರೆ ಸ್ಟೈಫಂಡ್ ಇರುತ್ತೆ, ಯಾಕಂದ್ರೆ ಅಪರೆಂಟಿಸ್ ಹುದ್ದೆ ಆಗಿರೋದ್ರಿಂದ ಯಾವ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ ITI ಟ್ರೇಡ್ ಅಪರೆಂಟಿಸ್ ಹುದ್ದೆಗೆ 8,000 ರೂಪಾಯಿ ಪರ್ ಮಂತ್ ಇರುತ್ತೆ. ಮತ್ತೆ ಮೀಲ್ ಅಲೋವೆನ್ಸ್ ಕೂಡ ಕೊಡ್ತಾರೆ ಅವರು. ಓಕೆನಾ. ಗ್ರಾಜುಯೇಟ್ ಅಪರೆಂಟಿಸ್ ಹುದ್ದೆಗೆ 12,000 ಪ್ಲಸ್ ಮೀಲ್ ಅಲೋವೆನ್ಸ್ ಕೂಡ ಇರುತ್ತೆ. ಟೆಕ್ನಿಷಿಯನ್ ಡಿಪ್ಲೊಮಾ ಅಪರೆಂಟಿಸ್ಗೂ ಅಷ್ಟೇ 10,200 ಮತ್ತೆ ಮೀಲ್ ಅಲೋವೆನ್ಸ್ ಇರುತ್ತೆ. ಇದಿಷ್ಟು ಸ್ಯಾಲ್ರಿಯ ಡೀಟೇಲ್ಸು. ನೆಕ್ಸ್ಟ್ ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗುತ್ತೆ. ಓಪನ್ ಆಗಿದ್ದ ದಿನಾಂಕ 30 ಡಿಸೆಂಬರ್ 2024, ಕೊನೆಯ ದಿನಾಂಕ ಬಂದು 30 ಜನವರಿ 2025 ಇರುತ್ತೆ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ, ಯಾಕಂದ್ರೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಮುಂದೆ ಅವಕಾಶ ಇರೋದಿಲ್ಲ. ಓಕೆನಾ. ಅದಕ್ಕೋಸ್ಕರ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿ ಅಂತ ಹೇಳೋದು. ಇಲ್ಲಿ ಟ್ರೇಡ್ ಅಪರೆಂಟಿಸ್ ಅಂದ್ರೆ ITI ಟ್ರೇಡ್ ಅಪರೆಂಟಿಸ್ಗೆ ಬೇರೆ ನೋಟಿಫಿಕೇಶನ್ ಇದೆ, ಮತ್ತೆ ಗ್ರಾಜುಯೇಟ್ ಅಂಡ್ ಟೆಕ್ನಿಷಿಯನ್ ಡಿಪ್ಲೊಮಾ ಅಪರೆಂಟಿಸ್ ಇದೆಯಲ್ಲ, ಇದೆರಡಕ್ಕೂ ಬೇರೆದಿದೆ. ಓಕೆನಾ. ಇದೆರಡು ಸೇರಿ ಒಂದು ಟ್ರೇಡ್ ಅಪರೆಂಟಿಸ್ ಹುದ್ದೆಗೆ ಇನ್ನೊಂದು ನೋಟಿಫಿಕೇಶನ್. ಎರಡು ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಓದ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಆ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ನು ಎರಡಕ್ಕೂ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ಡೌನ್ಲೋಡ್ ಮಾಡ್ಕೊಂಡ್ರಿ. ಮತ್ತೆ ಅಪ್ಲಿಕೇಶನ್ ಲಿಂಕ್ ಬೇಕಲ್ವಾ, ಆನ್ಲೈನ್ ಅಂತ ಹೇಳಿದೆ, ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಎರಡೂ ಹುದ್ದೆಗಳಿಗೂ ಬೇರೆ ಬೇರೆ ಲಿಂಕ್ ಇದೆ, ಕನ್ಫ್ಯೂಷನ್ ಆಗಬೇಡಿ. ಯಾವ ಜಾಬಿಗೆ ಹಾಕ್ತಾ ಇದ್ದೀರಾ ಅದನ್ನ ಕ್ಲಿಕ್ ಮಾಡಿ. ನಾ ಈ ಥರನೇ ಕೊಟ್ಟಿನಿ ನೋಡಿ ಇಲ್ಲಿ, ಅಪ್ಲೈ ಆನ್ಲೈನ್ ಟ್ರೇಡ್ ಅಪರೆಂಟಿಸ್ ಅಂದ್ರೆ ಇದು ITIಗೆ ಮೆನ್ಷನ್ ಮಾಡ್ಬಿಡ್ತೀನಿ ಒಂದ್ಸಲ. ITI ಟ್ರೇಡ್ ಅಪರೆಂಟಿಸ್ಗೆ ಈ ಲಿಂಕ್ ಇರುತ್ತೆ. ಅದೇ ಏನಾದರೂ ಗ್ರಾಜುಯೇಟ್ ಅಪರೆಂಟಿಸ್ಗೆ ಅಥವಾ ಟೆಕ್ನಿಷಿಯನ್ ಡಿಪ್ಲೊಮಾ ಅಪರೆಂಟಿಸ್ಗೆ ಅಂತ ಹೇಳಿದ್ರೆ ಇದೆರಡಕ್ಕೂ ಒಂದು ಲಿಂಕ್ ಇರುತ್ತೆ. ಓಕೆನಾ. ಇದು ಎರಡನ್ನೂ ಇದೇ ತರ ಮೆನ್ಷನ್, ಇಲ್ಲಿ ಹೇಗೆ ಕಾಣಿಸ್ತಾ ಇಲ್ಲ ಸ್ಕ್ರೀನ್ ಮೇಲೆ, ಇದೇ ತರ ಮೆನ್ಷನ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ. ಅಲ್ಲಿಂದ ಕರೆಕ್ಟಾಗಿ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ cochinshipyard.com ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದನ್ನ ಅಲ್ಲಿಂದಾನೇ ಅಪ್ಲಿಕೇಶನ್ ಹಾಕೋಬಹುದು, ನಿಮ್ಮ ಇಷ್ಟ. ನೆಕ್ಸ್ಟ್ ನೋಟ್, ಇಲ್ಲಿ ಅವರು ನಿಮ್ಗೆ ಏನಾರ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೋಬಹುದು ನೀವು. ಮೇಲ್ ID ಕೂಡ ಕೊಟ್ಟಿದ್ದಾರೆ. ಓಕೆನಾ. ಇದೆರಡಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡಿ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೋಬಹುದು ಅಪ್ಲಿಕೇಶನ್ ಹಾಕೋತಾಗ ಏನಾದ್ರು ಡೌಟ್ ಬಂದ್ರೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್, ಸಣ್ಣ ಪುಟ್ಟ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೂ ಲೈಕ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ.